ಹಲೋ ಫ್ರೆಂಡ್ಸ್, NPS ಕುಕಿಂಗ್ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ಕಡುಬು ಮಾಡ್ತಾ ಇದ್ದೀನಿ. ಮಡಿಕೇರಿ ಕೊಡಗು ಕಡೆ ಮಾಡ್ತಾರೆ ಅದನ್ನ, ಅವ್ರು ಅಕ್ಕಿಲ್ ಮಾಡ್ತಾರೆ. ನಾನು ಅಕ್ಕಿ ರವೆಲಿ ಮಾಡ್ತೀನಿ. ಈ ಲೋಟದಲ್ಲಿ 1 ಲೋಟ ತಗೊಂಡಿದ್ದೀನಿ ರವೆ ಅಂದ್ರೆ. ಅದಕ್ಕೆ ನಾನು 2.5 ಹಾಕೋತಿದ್ದೀನಿ. ಆಲ್ರೆಡಿ ಬಾಣ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. 2 ಇನ್ನೊಂದು ಸ್ವಲ್ಪ ಹಾಕೊಳುತ್ತೆ, ಯಾಕಂದ್ರೆ ಗಟ್ಟಿ ಆದ್ರೆ ಅದು ಉಂಡೆ ಮಾಡಕ್ಕಾಗಲ್ಲ. ಅದಕ್ಕೆ ಮತ್ತೆ ಉಪ್ಪು ಅರ್ಧ ಸ್ಪೂನ್ ಸಾಕು. ತುಪ್ಪ 1 ಸ್ಪೂನು. ತುಪ್ಪ ಇಲ್ಲ ಅಂತಂದ್ರೆ ಎಣ್ಣೆನೂ ನಡೆಯುತ್ತೆ. ಮತ್ತೆ ಇದು ಕಾಯಿ ತುರಿ, ಹಸಿ ಕಾಯಿ ತುರಿ, ಅದನ್ನ ಹಾಕೋತಾ ಇದ್ದೇನೆ. ಅದು ಕುದೀಲಿ, ಆಮೇಲೆ ರವೆ ಹಾಕ್ತೀನಿ. ಕುದೀತಾ ಇದೆ, ನಿಧಾನಕ್ಕೆ ರವೆ ಹಾಕೊಳ್ತೀನಿ. ಅಕ್ಕಿ ತರಿ ರವೆ ಮಿಕ್ಸ್ ಆಗಿದೆ. ಕಡಿಮೆ ಉರಿ ಕೊಟ್ಟು 1-2 ನಿಮಿಷ ಮುಚ್ತೀನಿ. ನೋಡಾದೆ ಇಷ್ಟು ಸಾಕು. ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಇದು ಆರ್ಬೇಕು, ಸ್ವಲ್ಪ ತಣ್ಣಗಾಗ್ಲಿ. ನಿಮ್ಗೆ ಯಾವ ಆಕಾರ ಬೇಕೋ ಆ ಥರ, ಯಾವ ಸೈಜ್ ಬೇಕೋ ಆ ಥರ ಈ ಥರ ಬಾಲ್ಸ್ಗಳು ಮಾಡಿ ಒಂದು ಪ್ಲೇಟಲ್ಲಿ ಇಡಿ. ಎಲ್ಲನೂ ಇದೇ ಥರ ಮಾಡಿಕೊಂಡು ಒಂದು 10 ನಿಮಿಷ ಹಬೆಲ್ ಬೇಯಿಸ್ಬೇಕು ಇದನ್ನ. ಈ ಥರ ಉಂಡೆಗಳು ಮಾಡಿಕೊಂಡು ನೀರು ಕಾಯಕ್ಕೆ ಇಟ್ಟಿದ್ದೀನಿ, ಅಲ್ಲಿಡ್ತೀನಿ. 10 ಮಿನಿಟ್ ಬೇಯಲಿ ಹಬೆಲಿ, ಇಡ್ಲಿ ರೀತಿ. 10 ನಿಮಿಷ ಆಗಿದೆ. ತುಪ್ಪ ಹಾಕೊಳ್ತೀನಿ. ಬಿಸಿ ಬಿಸಿಗೆ ಚಟ್ನಿ ಜೊತೆ ಅಥವಾ ಕಡಲೆಕಾಳು ಸಾರು ಜೊತೆ, ಚಿಕನ್ ಜೊತೆ, ಚಿಕನ್ ಗ್ರೇವಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಶೇರ್ ಮಾಡಿ.